ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇಷ್ಟು ಲಘು ವಿಡಿಯೋ ಬರ್ಲಿಕ್ಕತ್ತದಂದ್ರೆ ಎಲ್ರಿಗೂ ಗೊತ್ತಿರ್ತದ ದ್ವಾದಶಿ ವಿಡಿಯೋ ಅಂತ ಹೇಳಬೇಕಾಗೇ ಇಲ್ಲ. ಆದರೂ ಕೂಡ ಒಂದು ಸಾರಿ ನನ್ನ ಸೈಡ್ ಏನದ ಅದನ್ನು ಹೇಳಿ ಮುಂದೆ ಹೋಗೋದು ಚಲೋ ಅಲ್ರಿ. ಆಯ್ತು ರೀ, ರಂಗೋಲಿ ಹೆಂಗೆ ಆಗ್ಬಿಟ್ಟದ ಈಗ ಅಂತ ಹೇಳ್ಬೇಕಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 3 ಇಯರ್ಸ್ ಆಯಿತು. ಆಯ್ತ್ರಾ, 3 ಇಯರ್ಸ್ ಆಯಿತು. ಮತ್ತು 3 ಇಯರ್ಸ್ದಿಂದ ರಂಗೋಲಿ ಡಿಫ್ರೆಂಟಾಗಿ ಹಾಕಬೇಕು. ಎವ್ರಿ ಟೈಮ್ ಯಾವಾಗದು ಎವ್ರಿ ಡೇ ಮಾರ್ನಿಂಗ್ ಹಾಕಬೇಕಾದ್ರೆ ಆನ್ ದಿ ಸ್ಪಾಟ್ ಸ್ವಲ್ಪ ಮೈಂಡ್ ಒಳಗೆ ನಿನ್ನೆ ಈ ಟೈಪ್ ಹಾಕಿದ್ನೆಲ್ಲ ಹಿಂಗೆ ತೊಗೊಳ್ಳೋಣ, ನಿನ್ನೆ ಈ ಟೈಪ್, ಮೊನ್ನೆ ಈ ಟೈಪ್ ಹಾಕಿದ್ನೆಲ್ಲ ಇವತ್ತು ಈ ಟೈಪ್ ತೊಗೊಳ್ಳೋಣ ಅನ್ಕೋತ ಸ್ವಲ್ಪ 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 ಚೇಂಜ್ ಇದ್ದೇ ಇರ್ತದೆ. ಅದು ಅಷ್ಟು ಚೇಂಜ್ ಆಗಿ ಚೆಂದಾಗಿ ಏನೋ ಒಂದಿಷ್ಟು ಜನರಿಗೆ ಕಾಣಿಸ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಕಾರಣೀಕರ್ತರು, ಕಾರಣೀಭೂತರು ನೀವೇ, ಅದರ ಗುರುಗಳು ಕೂಡ ನೀವೇ. ನಿಮಗನ್ನಿಸ್ತಿರ್ಬೇಕು ಯಾಕಪ್ಪ ಹಿಂಗೆ ಹೇಳಲಿಕ್ಕತ್ತೀರಿ, ನೀವು ಹಾಕಿರ್ತೀರಿ ರಂಗೋಲಿ, ನಾವು ಹೆಂಗೆ ಗುರುಗಳು ಅಂತ. ಅಲ್ರಿ, ಇದ್ರ ಮೇಲೆ ಗೊತ್ತಾಗ್ತದ. ನಾವು ಒಂದು ಪರ್ಸನ್ಗೆ, ಒಂದು ಮನುಷ್ಯನಿಗೆ, ಒಂದು ಮಗುವನ್ನು ತಗೋರಿ, ಅದರೊಳಗೆ ನಾವು ಒಂದು ಮನುಷ್ಯನಿಗೆ, ಒಂದು ಮಗುವಿಗೆ ಒಂದು ಒಳ್ಳೆಯದನ್ನು ಹೇಳಿದಾಗ, ಬೆಸ್ಟ್ ಮಾಡ್ತೀನಿ ಅಂದಾಗ ಅದರಲ್ಲಿ ಎಷ್ಟು ಟ್ಯಾಲೆಂಟ್ ಅಡಗಿರ್ತದ ಅಂತ ಅನ್ನೋದು. ಹಾಗೇನೆ ನಾನು ಕೂಡ ಆ್ಯಕ್ಚುಲಿ ನನಗೊಂದು ಡ್ರಾಯಿಂಗ್ ಅಂದ್ರೆ ನನಗೆ ಬರುವುದೇ ಇಲ್ಲರಿ. ನಮ್ಮನೆಯವರು ಡ್ರಾಯಿಂಗ್ ಒಳಗೆ ಅವ್ರಿಗೆ ಎಲ್ಲಾನೇ ಅವ್ರು ಅದ್ರೊಳಗೆ ಭಾಳ 5 ಇಯರ್ಸ್ ಕೋರ್ಸ್ ಮಾಡ್ಯಾರ, ಎಲ್ಲ ಆಯಿತು. ಆದ್ರೆ ನನಗೆ ಡ್ರಾಯಿಂಗ್ ಅಂದ್ರೆ ಒಟ್ಟ ಬರಂಗಿಲ್ಲ ರೀ. ಆದ್ರೆ ಬಟ್ ನೀವು ಬಿಲೀವ್ ಮಾಡಂಗಿಲ್ಲ, ಯಾಕಂದ್ರೆ ನನ್ನ ಜೊತೆ ನನ್ನ ಟೀಚರ್ಸ್ ಎಲ್ಲ, ಮೇಡಮ್ ನಿಮ್ದು ರಂಗೋಲಿ ಬೆಸ್ಟ್ ಅದ, ಡ್ರಾಯಿಂಗ್ ಬರ್ತದ ಅಂತ ತಿಳ್ಕೊಂಡಾರ. ಖರೆ ಹೇಳ್ತೀನಿ ರೀ, ಡ್ರಾಯಿಂಗ್ ಅಂದ್ರೆ ನನಗೆ ಒಟ್ಟ ಬರೋದಿಲ್ಲ. ಆದರೆ ರಂಗೋಲಿ ಮಾತ್ರ ತೆಗಿತೀನಿ ಅಂದ್ರೆ ಆಶ್ಚರ್ಯಕರ. ನೀವು ಶಭಾಷ್ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನನಗೆ ಹಾಕಿ ತೋರಿಸ್ಬೇಕು. ಯಾಕಂದ್ರೆ ಒಂದು ಮನುಷ್ಯ ನಮ್ಮ ರಂಗೋಲಿಯನ್ನು ನೋಡಿ ಖುಷಿ ಪಡ್ತಾರ ಅಂತಂದ್ರೆ ಅದಕ್ಕಿಂತ ಹೆಚ್ಚಿಂದ ಏನದ ರೀ. ಈ ಕಲಿಯುಗದೊಳಗೆ ಬೇಕಾಗಿದ್ದ ಗುಣ, ನಾವು ಅಳವಡಿಸಿಕೊಳ್ಳಬೇಕಾದ ಗುಣ ಅದೇ ನೋಡ್ರಿ. ನಮ್ಮಿಂದ ಒಬ್ಬರು ಸಂತೋಷ ಪಡ್ತಾರೆ, ಇದಕ್ಕೇನು ನಾನು ರೊಕ್ಕ ಖರ್ಚು ಮಾಡಬೇಕಾಗಿಲ್ಲ, ಹೌದಿಲ್ರಿ. ಅದರಿಂದ ನನಗೆ ಹೆಚ್ಚು ಲಾಭ ಆಗಿದ್ದು, ಯಾಕಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚು ರಂಗೋಲಿಯನ್ನು ಕಲಿತೆ. ಅದಕ್ಕೆ ನೀವು ಇದೆಲ್ಲ ಕ್ರೆಡಿಟ್ ಹೋಗಬೇಕಾದ್ದು ನಿಮಗೆ. ಒಂದು ಸಣ್ಣ ಮುಂಜಾನೆ ಮಾತನ್ನು ಹೇಳೋಣ್ರೆ, ಯಾಕಂದ್ರೆ ಮಾತಾಡ್ಲಿಕ್ಕತ್ವಿ ಅಂದ್ರೆ ಗೊತ್ತೇ ಅದ, 40 ಮಿನಿಟ್ಸ್ ಪೀರಿಯಡ್ ಅಂತೂ ಆಗೇ ಆಗ್ತದೆ. ಇದು ಎಷ್ಟು ಚಂದ ಅದ ನೋಡ್ರಿ. ಜೀವನ ಸಂಧಾನ ಹಾಗೂ ಹೊಂದಾಣಿಕೆಗಳಿಂದ ಕೂಡಿದೆ. ಜೀವನ ಸಂಧಾನ ಹಾಗೂ ಹೊಂದಾಣಿಕೆಗಳಿಂದ ಕೂಡಿದೆ. ಇನ್ನೊಬ್ಬರು ನಿಮ್ಮ ಜೊತೆ ಇರಬಯಸಿದಾಗ ಹೊಂದಾಣಿಕೆ ಮಾಡಿಕೊಳ್ಳಿ. ನೀವೇ ಇತರರ ಜೊತೆಗೆ ಇರಬೇಕಾದಾಗ ಸಂಧಾನ ಮಾಡಿಕೊಳ್ಳಿ. ಇನ್ನೊಬ್ಬರಿಗೆ ನೀತಿ ಬೋಧನೆ ಮಾಡುವ ಮುನ್ನ ನಾನು ಆ ವಿಚಾರದಲ್ಲಿ ಸರಿ ಇದ್ದೀನಾ ಎಂಬ ಆತ್ಮವಿಮರ್ಶೆ ಅಗತ್ಯ. ನಡೆಗೂ ನುಡಿಗೂ ಅಂತರವಿದ್ದರೆ ಮಾನಸಿಕ ಅನಾರೋಗ್ಯ ಉಂಟಾಗ್ತದೆ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಯಾಕಂದ್ರೆ ನಾವೇನಾದರೂ ಇನ್ನೊಬ್ಬರಿಗೆ ಒಂದು ಬುದ್ಧಿವಾದವನ್ನು ಹೇಳ್ತೀವಿ ಅಂದಾಗ ನಾವು ಅದರೊಳಗೆ ಕರೆಕ್ಟ್ ಇದ್ದೀವೇನು, ನಾವು ಇನ್ನೊಬ್ಬರಿಗೆ ಯಾವಾಗಲೂ ಹೇಳ್ತೀವಿ. ಲೈವ್ ಬಂದಾಗ ಭಾಳ ಎಕ್ಸಾಂಪಲ್ ಇರ್ತಿದ್ವು ಇವು. ಯಾಕಂದ್ರೆ ನಾವು ಯಾವಾಗ ಒಂದು ಮನುಷ್ಯನ 1 ಫಿಂಗರ್ ಮಾಡಿ ತೋರಿಸ್ತೀವಿ, 4 ಫಿಂಗರ್ಸ್ ಆರ್ ಶೋವಿಂಗ್ ಟು ಅಸ್ ಅಂತಂದಂಗೆ 4 ಬೆರಳುಗಳು ನನ್ನ ಕಡೆ ಬೆರಳು ಮಾಡಿ ನೀನೇನಿದ್ದಿ ನೋಡ್ಕೊ, ಫುಲ್ ರಾಂಗ್ ಇದ್ದಿ ಅಂತ ಹೇಳ್ತಿರ್ತಾವಂತ. ನಾವು ಒಬ್ಬರನ್ನೇ ತೋರಿಸ್ತಿರ್ತೀವಿ, ಒಂದೇ ಬೆರಳು ಅವರನ್ನ ತೋರಿಸ್ತಿರ್ತದ ಅಂದಂಗೆ. ಯಾವುದನ್ನು ನಾವು ಇನ್ನೊಬ್ಬರಿಗೆ ಒಂದು ಬುದ್ಧಿವಾದವನ್ನು ಹೇಳಬೇಕಂದ್ರೆ, ಒಬ್ಬರ ಮಿಸ್ಟೇಕನ್ನು ಸ್ಪೆಷಲಿ ನಾವು ಅರೈಸ್ ಮಾಡ್ತೀವಿ ಅಂತಂದಾಗ ನಾವು ಅದರೊಳಗೆ ಪರ್ಫೆಕ್ಟ್ ಇದ್ದೀವೇನೋ ನೋಡಿಕೊಂಡು ಹೇಳಿದರೆ ಭಾಳ ಉತ್ತಮ ಅಂತ ಅನಿಸ್ತದೆ. ಥಾಟ್ಸ್ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಎರಡೂ ಅಷ್ಟೇ ಅರ್ಥಪೂರ್ಣ ಅವ ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ನಿನ್ನೆ ಏಕಾದಶಿ ರಂಗೋಲಿ ಆಯಿತು. ದ್ವಾದಶಿ ವಿಡಿಯೋ ಬರಲಿಕ್ಕೆ ಬೇಕು. ಆ್ಯಕ್ಚುಲಿ ನಾನು ನಿನ್ನೆ ಒಂದು ಏನಾದರೂ ಸಂಡಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಮತ್ತು ನನಗೂ ಒಂಚೂರು ರೆಸ್ಟ್ ಬೇಕಾಗಿತ್ತು. ಹೆಂಗೂ ಏಕಾದಶಿ ಬಂದದ, ಹೀಗಾಗಿ ಕಂಪ್ಲೀಟ್ ರೆಸ್ಟ್ ಆಯ್ತು ನೋಡ್ರಿ ನಿನ್ನೆ. ಈಗೇನದ ದ್ವಾದಶಿ, ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಬರ್ಶನ್ ಕಟ್ಟಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಟಾಗ್ಯದ. ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ. ಹಾಗೆ ಈಗ ನೋಡ್ಲಿಕ್ಕತ್ತದ್ದು ಇದು ಎಣ್ಣೆ ಬಾಟಲ್ ನನ್ನ ಮಕ್ಕಳು ಇಬ್ಬರು ಆನ್ಲೈನ್ಯಾಗ ತರ್ಸ್ಯಾರ್ರಿ. ಅದು ಲಿಂಕು ನಾನು ಶೇರ್ ಮಾಡ್ತೀನಿ. ಚಲೋ ಅನ್ಸದ. ಮೊದಲೊಂದು ಬಾಟಲ್ ಇತ್ತು ರೀ, ಅದು ನಮ್ಮ ವೈಷ್ಣವಿಯವ್ರು ಕೇಳಿದ್ರು ಎಲ್ಲದಂತ. ನನ್ನ ಮಗಳು ಅದನ್ನು
ಅದನ್ನು ಏನು ತನ್ನ ರೂಮ್ ಒಳಗೆ ಫ್ಲವರ್ ಪಾಟ್ ಮಾಡ್ಕೊಂಡು ಇಟ್ಕೊಂಡಾಳ್ರಿ ಚಂದದ ಅಂಥೇಳಿ. ಈಗ ಇದು ಯಾವಾಗ ಯಾವಾಗ ಯಾವ ರೂಪ ತಾಳ್ತದ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಎಣ್ಣೆ ಬಾಟಲ್ ಅದ. ಇದು ನಾವು ಇದನ್ನು ದೋಸೆಗೆ ಸ್ಪ್ರಿಂಕಲ್ ಮಾಡ್ಲಿಕ್ಕೂ ಬರ್ತದೆ ಆಯಿಲ್, ಮತ್ತು ನಾವು ಒಗ್ಗರಣೆಗೆ ಹಾಗೆ ಎಣ್ಣೆ ಎರಡು ತೋರಿಸ್ತೀನಿ. ಇದು ಅದನ್ನು ಕೂಡ ಶಾರ್ಟ್ ಒಳಗೆ ಹಾಕ್ತೀನಿ ರೀ. ಈಗೇನದ ಅಡುಗೆ ಸ್ಟಾರ್ಟ್ ಆಯಿತು. ನವಣಕ್ಕಿ ಅನ್ನ ಮತ್ತು ಹೆಸರು ಬೇಳೆ ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆದ ಅಡುಗೆ, ಟೇಸ್ಟಿ ಆದ, ಏನೇ ಇದ್ರೂ ಹೆಲ್ದಿ ವೇ ಇರ್ತದೆ, ಗೊತ್ತೇ ಅದ. ಈಗ ಒಂದು ಸೈಡ್ ಹೆಸರು ಬೇಳೆ, ಒಂದು ಸೈಡ್ ನವಣಕ್ಕಿ ಅನ್ನ ಮತ್ತು ಒಂದು ಸೈಡ್ ಗೋಧಿ ಕುಟ್ಟಿದ ಪಾಯಸ ಮಾಡ್ಲಿಕ್ಕತ್ತೀನಿ ನೋಡ್ರಿ. 3 ಒಲಿ ಅಟ್ ಎ ಟೈಮ್ ಸ್ಟಾರ್ಟ್ ಅದು. ಹಂಗೆ ಮೊನ್ನೆ ಹೇಳಿದ್ರಿ ನೀವು ಕುಕ್ಕರ್ ಯೂಸ್ ಮಾಡಿರಿ ಅಂತ. ಒಂದು ದಿವಸ ಕುಕ್ಕರ್ ಬಗ್ಗೆನೇ ಹೇಳ್ತೀನಿ ರೀ. ನೀವು ಯಾರೂ ಕುಕ್ಕರ್ ಯೂಸ್ ಮಾಡಂಗಿಲ್ಲ, ಅದಕ್ಕೆ ನಾ ಹೇಳಿಲ್ಲ. ಯಾವ ಆ್ಯಂಗಲ್ನಾಗೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಆದರೆ ಇನ್ನು ನಮಗೆ ಈಗ ಸದ್ಯಕ್ಕೆ ಸಿಲಿಂಡರ್ ಸೇವ್ ಮಾಡಬೇಕಾಗಿರ್ತದೆ, ಅದಕ್ಕೆ ಅದು ಉಪಯೋಗ ಆಗ್ತದೆ. ಮತ್ತು ಮೊನ್ನೆ ನನಗಿಷ್ಟು ಒಂದು 3-4 ಕಮೆಂಟ್ಸ್ ಅದೇ ಬಂದಿದ್ದು, ನೀವು ಕೂಡ ಇನ್ಮೇಲೆ ಕುಕ್ಕರ್ ಯೂಸ್ ಮಾಡಿರಿ ಅಂಥೇಳಿ. ನಾನು ಯಾವಾಗಲೂ ಯೂಸ್ ಮಾಡೇ ಇಲ್ಲರಿ. ಒಂದು ಮ್ಯಾರೇಜ್ ಆದಾಗಿಂದನೂ ಒಟ್ಟೆ ಕುಕ್ಕರ್ ಯೂಸ್ ಮಾಡಿಲ್ಲರಿ. 3 ಕುಕ್ಕರ್ ಇದ್ದು, 3 ಕುಕ್ಕರ್ ಮೊನ್ನೆ ನಾವು ಹಾಕಿ ಬಂದ್ವಿ. ಅವೆಲ್ಲ ಯೂಸೇ ಮಾಡಿದ್ದಿಲ್ಲ ನಾನು, ಹಾಗೆ ಹೊಸವೇ ಇದ್ದು ಇಟ್ಕೊಂಡು ಏನು ಮಾಡೋದು ಅಂತ ತಿಳ್ಕೊಂಡು ನಾನು ಒಟ್ಟೆ ಯಾವಾಗಲೂ ಕುಕ್ಕರ್ ಯೂಸ್ ಮಾಡಿಲ್ಲ. ಹೀಗಾಗಿ ಈಗೂ ಕೂಡ ಮಾಡೋಂಗಿಲ್ಲ. ಮತ್ತು ನಮ್ಮ ಮನೆ ಒಳಗೆ ಅಡುಗೆ ಅಂದ್ರೆ ಒಂದೇ ಟೈಮ್ ರೀ. ಯಾವಾಗೂ 2 ಹೊತ್ತು ಅಡುಗೆ ಇರಂಗೇ ಇಲ್ಲ. ಸಾಯಂಕಾಲ ಅಂತೂ ಲೈಟಾಗಿ ಟಿಫನ್ ಇರ್ತದೆ ನಮ್ಮದು. ಹಾಗಾಗಿ ಸಿಲಿಂಡ್ರ್ ಜಾಸ್ತಿ ಹೋಗಂಗಿಲ್ಲ ರೀ. ಮತ್ತು ಇನ್ನೂ ಒಬ್ಬೊಬ್ರು ಪ್ರಶ್ನೆ ಇರ್ತದೆ, ಅಡುಗೆ ಏನು ಇಟ್ಟಿರ್ತಿರಲ್ಲ ಬೋಗುಣಿ ಮೇಲೆ ಮುಚ್ಚಬೇಕು ಅಂತ. ಈಗ ಅದ್ರ ಮೇಲೆ ಮುಚ್ಚಿದ್ವಿ ಅಂತ ತಿಳ್ಕೊರಿ, ಚೆಲ್ಲಿ ಬಿಡ್ತದೆ. ತೋರಿಸ್ತೀನಿ ನಿಮ್ಗೆ. ಮುಚ್ಚಿದ್ದೆ ಅದನ್ನು ಚೆಲ್ಲಿ ಬಿಡ್ತದೆ ರೀ ಉಕ್ಕಿ, ಹಂಗಿರ್ತದೆ. ಮುಚ್ಚಿನೇ ಅಡುಗೆ ಮಾಡಬೇಕು. ನೀವು ಹೇಳಿದ್ದು ಭಾಳ ಕರೆಕ್ಟ್ ಅದ. ಮತ್ತು ಇನ್ನೂ ಒಂದು ಪಲ್ಯ ಏನು ಹೆಚ್ಕೊಳ್ಳಿಕತ್ತೀನಿ ಅಂತೀರಿ, ಬೆಂಡೆಕಾಯಿ ಹುಳಿ ಮಾಡಿದ್ದೆ ಹೇಳ್ತೀನಿ ರೀ. ಎಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಬೆಂಡೆಕಾಯಿ ಹುಳಿ ಮಾಡಿರಿ, ಬೆಂಡೆಕಾಯಿ ಚಟ್ನಿ ಮಾಡಿರಿ, ಬೆಂಡೆಕಾಯಿ ಪಲ್ಯ ಏನು ಬೇಕಾದರೂ ಮಾಡಿರಿ. ಜಾಸ್ತಿ ಬೆಂಡೆಕಾಯಿ ಯೂಸ್ ಮಾಡಿರಿ. ಯಾಕಂದ್ರೆ ಇದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು. ಮಕ್ಕಳಿಗಂತೂ ಮೈಂಡ್ ಶಾರ್ಪ್ನರ್ ಅಂತೀವಿ ನೋಡ್ರಿ, ಹಂಗೆ ಮೈಂಡ್ ಶಾರ್ಪ್ ಮಾಡಲಿಕ್ಕೆ ಭಾಳ ಇದು ಉಪಯುಕ್ತವಾದ ಪಲ್ಯ ಅದ. ಈಗ ಒಗ್ಗರಣೆ ಮಾಡ್ಕೊಳಗತ್ತೀನಿ. 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು ಎಲ್ಲ ಹಾಕ್ಕೊಂಡು ಅದರ ಒಳಗೆ ಬೆಂಡೆಕಾಯಿ ಹಾಕಿ ಚೆಂದಾಗಿ ಅದರ ಲೋಳೆ ಹೋಗೋ ತನಕನೂ ಫ್ರೈ ಮಾಡ್ತೀನಿ ರೀ. ಇಲ್ಲ ಅಂದರೆ ಇನ್ನೂ ಒಂದು ಟೈಪ್ ಬರ್ತದೆ. ನೀವು ಎಣ್ಣೆ ಹಾಕ್ಲಾರ್ದೇ ಹಾಗೆ ನಾವು ಫ್ರೈ ಮಾಡಿಕೊಂಡು ಫುಲ್ ಅದೇನು ಲೋಳೆ ಇರ್ತದೆ ಹೋದ್ಮೇಲಿನೂ ನಾವೇನದ ಮತ್ತು ಒಗ್ಗರಣೆ ಹಾಕಿ ಮಾಡ್ಬೋದು. 2ರೊಳಗೆ ಯಾವುದೂ ಮಾಡ್ಬೋದು. ನಾನು ಒಗ್ಗರಣೆ ಹಾಕಿ ಮಾಡ್ಲಿಕ್ಕತ್ತೀನಿ. ಮತ್ತು ಇಲ್ಲೇನದ ಹುಣಸಿಕ್ಕು 2 ಸೂಡದ, 2 ಸೂಡು ಮೆಂತೆ ಪಲ್ಯ 2 ಹೆಚ್ಚಿ ಇಟ್ಕೊಳಿಕತ್ತೀನಿ. ಇದು ಹಾಗೆ ಪಲ್ಯನೂ ಚೆಂದಾಗಿ ತಾಳಿಸ್ಕೊಂಡೆ ಎಲ್ಲ ಲೋಳೆ ಹೋದ್ಮೇಲೆ ಅದರೊಳಗೆ ಹೆಸರು ಬೇಳೆ ಏನು ಕುದಿಲಿಕ್ಕೆ ಇಟ್ಟಿದ್ನಲ್ರಿ ಅದನ್ನು ಇಷ್ಟು ಆ್ಯಡ್ ಮಾಡಿ ಹುಳಿ ಮಾಡ್ಲಿಕ್ಕತ್ತೀನಿ. ಹುಳಿ ಮಾತ್ರ ಮಸ್ತ್ ಟೇಸ್ಟ್ ಆಗಿತ್ತು ರೀ. ಬೆಂಡೆಕಾಯಿ ಹುಳಿ ಎಲ್ಲರೂ ಹೆಚ್ಚಾಗಿ ನಾವು ಬೆಂಡೆಕಾಯಿ ಪಲ್ಯನೇ ಮಾಡ್ತೀವಿ. ಅದರೊಳಗೂ ಮಕ್ಕಳು ಇಷ್ಟಪಡ್ತಾರಂದ್ರೆ ತಾಳಿಸ್ಬಿಡ್ತೀವಿ. ಅದಕ್ಕಿಂತ ಹಿಂಗೂ ಮಾಡಿ ನೋಡ್ರಿ, ಹುಳಿ ಅಷ್ಟು ರುಚಿಯಾಗಿರ್ತದೆ. ಈಗ ಇದರೊಳಗೇನದ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು, ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಖಾರ ಪುಡಿ. ಯಾಕಂದ್ರೆ ನಾನು ಬೆಂಡೆಕಾಯಿ ಜೋಡಿನಿ 1-2-3 ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಹಾಗಾಗಿ ಖಾರ ಪುಡಿ ಏನದ ಸ್ವಲ್ಪ ಹಾಕ್ತೀನಿ ರೀ, 1 ಸ್ಪೂನು. ಡಿಫ್ರೆಂಟ್ ಟೇಸ್ಟ್ ಆಗ್ತದೆ. 1-2 ಮೆಣಸಿನ್ಕಾಯಿ 1 ಸ್ಪೂನ್ ಖಾರ ಪುಡಿ ಹಾಕಿದ್ವಿ ಅಂತಂದ್ರೆ ಭಾಳ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ನೀವು ಕೂಡ ಮಾಡಿ ನೋಡ್ರಿ ಹುಳಿ ಇನ್ಮೇಲೆ ಮಸಾಲೆ ಪುಡಿ ಹಾಕಿದ್ಮೇಲೆ ಫ್ಲೇವರ ಬೇರೆ ಚೇಂಜ್ ಆಗ್ತದೆ. ಈಗೇನದ ನಾನು ಗೋಧಿ ಕುಟ್ಟಿದ ಪಾಯಸಕ್ಕೆ ಬೆಲ್ಲ ಹಾಕ್ತೀನಿ ರೀ. ಬೆಲ್ಲದ ಪೌಡ್ರ್ ಅದ, ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಹಾಕಿ ಅದರೊಳಗದ ಏಲಕ್ಕಿ ಪೌಡ್ರು, ಮನುಕ, ಗೋಡಂಬಿ ಎಲ್ಲ ಹಾಕಿ 1-2 ಕುದಿ ಅಂದ್ರೆ ಮಿಕ್ಸ್ ಆದಮೇಲೆ ಇಳಿಸ್ಬಿಡ್ತೀನಿ. ಮಸ್ತ್ ಟೇಸ್ಟಿಯಾದ ಗೋಧಿ ಕುಟ್ಟಿದ ಪಾಯಸ ಇಳಿತದ ನೋಡ್ರಿ. ಖರೆ ಹೇಳ್ತೀನಿ ರೀ, 4 ಒಲಿ ವರ್ಷನ್ ನನಗೆ ಭಾಳ ಯೂಸ್ ಆಗ್ಯದ್ರಿ. ಮತ್ತು ಭಾಳ ಫಾಸ್ಟು ಆಗಿಬಿಡ್ತದೆ. ಈಗ 2 ಒಲಿ ಮೇಲೆ ಅಂದ್ರೆ ನಂಗೆ ಏನಾಗ್ಬಿಡ್ತಿತ್ತು, ಆಗೋ ತನಕ ಒಂದು ಅಡುಗೆ ಆಗುವವರೆಗೂ ವೇಟ್ ಮಾಡೋದು ಹತ್ತಿತ್ತು. ಇದು ಹಂಗೆ ಆಗಂಗೇ ಇಲ್ಲ, 4 ಒಮ್ಮೆ ಮತ್ತು ಫಾಸ್ಟ್ ಆಗಿ ಬರ್ತಾವೆ. ಮತ್ತೇನಾದರೂ ಇಡೋದಿದ್ರೆ ಇಟ್ಬಿಡ್ತೀನಿ ನೋಡ್ರಿ. ಹುಳಿ ಅಂತೂ ಎಲ್ಲ ಹಾಕಿವಿ. ಹುಳಿಗೆ ಇನ್ನು ಕುದಿ ಹಿಡಿದು 1-2 ಕುದಿಯುವವರೆಗೂ ಇದನ್ನು ಆ ಕಡೆ ಸೈಡ್ ಎತ್ತಿಟ್ಟು ಈಗ ಇನ್ನೊಂದು ಪಲ್ಯ ಮಾಡ್ಲಿಕ್ಕತ್ತೀನಿ.
ಹುಣ್ಚಿಕ್ಕು 2 ಸೂಡು ಮತ್ತು ಮೆಂತೆ 2 ಸೂಡು ಅಂತ ಹೇಳಿದೆ. ಅದನ್ನು ಒಗ್ಗರಣೆ ಹಾಕ್ತೀನಿ ರೀ. ಸ್ವಲ್ಪ ಡಿಫ್ರೆಂಟ್ ಆದ ಪಲ್ಯ ಮಾಡೀನಿ. ಅಂದ್ರೆ ನಿಮಗೆ ಅನ್ನಿಸ್ತದ ಮಾಡೋ ಮೆಥಡ್ ನೋಡಿದ್ರೆ ಉದ್ರ ಪಲ್ಯ ಮಾಡ್ಲಿಕ್ಕತ್ತೀನೇನೋ ಅಂತ ಅನ್ನಿಸ್ತದ. ಉದ್ರ ಪಲ್ಯ ಅಲ್ರಿ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ. ಸಕ್ಸಸ್ಫುಲ್ ಆಯಿತು. ಅದಕ್ಕೆ ಹೇಳಲಿಕ್ಕತ್ತೀನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಇದನ್ನು ಕೂಡ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು ಹಾಕಿ ಈಗ ಹೆಚ್ಚಿಟ್ಕೊಂಡಿದ್ನೆಲ್ಲ ಮೆಂತೆ ಪಲ್ಯ ಮತ್ತು ಹುಣ್ಸಿಕ್ ಪಲ್ಯ 2 ಹಾಕಿ ಚೆಂದಾಗಿ ತಾಳಿಸ್ಕೊತೀನಿ. ನೋಡ್ರಿ, ಇಷ್ಟು ಫುಲ್ ತುಂಬೇದಿಲ್ರಿ ಬುಟ್ಟಿ. ತಾಳಿಸ್ಕೊಂಡೆ ಅಂತಂದ್ರೆ ಇಷ್ಟೇ ಆಗಿಬಿಡ್ತದ್ರಿ ಅದು. ನೋಡ್ರಿ ನೀವು ಅದರೊಳಗೆ ಚೆಂದಾಗಿ ತಾಳಿಸ್ಕೊಂಡು ಹುಣ್ಚಿಕ್ ಅಂತಂದ್ರೆ ಹುಳಿಯಾಗೇ ಇರ್ತದೆ. ಹುಣಸಿಕ್ ಪಲ್ಯ ಅಂತ ಸಿಗ್ತದ್ರಿ. ಈಗ ಮೊನ್ನೆ ಸರಿ ಒಮ್ಮೆ ನಾನು ಮುದ್ದೆ ಪಲ್ಯ ಮಾಡಬೇಕಾದ್ರೆ ಹುಣ್ಸಿಕ್ ಹಾಕೀನಿ ಅಂದಾಗ ಅದು ಎಂಥ ಪಲ್ಯ ಹೆಂಗಿರ್ತದ ಅಂತ ಕೇಳಿದ್ರಿ. ಅದೊಂಚೂರು ರೇರ್ ರೀ, ಸಿಗೋದೊಂಚೂರು ರೇರ್ ಅದ. ಹಳ್ಳಿ ಒಳಗೆಲ್ಲ ಜಾಸ್ತಿ ಅಂದ್ರೆ ಸಂತಿ ಒಳಗೆ ಜಾಸ್ತಿ ಸಿಗ್ತದೆ. ನೀವು ಮಾರ್ಕೆಟ್ ಒಳಗೆ ಕೇಳ್ರಿ, ಹೇಳತ್ತಾರ. ಅದು ಹುಳಿಯಾಗಿ ಟೇಸ್ಟಿಯಾಗಿರ್ತದೆ. ಹಾಗಾಗಿ ಅದರೊಳಗೆ ನಾನೇನು ಹುಣಸೆ ಹಣ್ಣಿನ ಹುಳಿ ಇದು ಯಾವುದೂ ಹಾಕಿಲ್ಲ. ಈಗೇನದ ಹೆಸರುಬೇಳೆ ಚಟ್ನಿ, ಹೆಸರುಬೇಳೆ ಕೋಸಂಬರಿ ಇಳಿಲಿಕ್ಕತ್ತದ. ಹೆಸರುಬೇಳೆ ಚಟ್ನಿಗೆ ಏನದ ಒಂದಿಷ್ಟು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕಿ ತಿರುಗಿಸ್ಬಿಡ್ತೀನಿ. ಇಲ್ಲಿ ಹುಣ್ಚಿಕ್ಕು ಮತ್ತು ಮೆಂತ್ಯ ಪಲ್ಯ ಒಗ್ಗರಣೆ ಹಾಕೀನಿ. ಅದ್ರ ಒಳಗೆ ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಮಸಾಲೆ ಪುಡಿ ಹಾಕಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ. ಭಾಳ ಹಾಕಂಗಿಲ್ಲ, ಹುಣಸಿಕ್ಕು ಹುಳಿ ಇರೋದ್ರಿಂದ ಸ್ವಲ್ಪ ರೀ ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ. ಸ್ವಲ್ಪ ನೋಡಿರಿ, ಇಷ್ಟೇ ಬೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಇಳಿಸ್ಬಿಡ್ತೀನಿ. ಖರೆ ಹೇಳ್ತೀನಿ, ಪಲ್ಯ ಮಾತ್ರ ಸೂಪರಾಗಿ ಆಗಿತ್ತು. ಹಿಂಗೆ ಸ್ವಲ್ಪ ಡಿಫ್ರೆಂಟಾಗಿ ಹೆಲ್ದಿ ಇದ್ದದ್ದು ಯಾವುದೋ ಪಲ್ಯನೂ ಈಗಿನ ಮಕ್ಕಳು ತಿನ್ಲಿಕ್ಕೆ ಒಲ್ಲೆ ಅಂತಾವೆ. ಸಣ್ಣ ಮಕ್ಕಳು ಸಣ್ಣವ್ರಿದ್ದಾಗ ಹಿಂಗೆ ಬೇರೆ 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 ಟೈಪ್ ಮಾಡಿ ತಿನ್ನಿಸಿದ್ವಿ ಅಂತಂದ್ರೆ ಮಕ್ಕಳು ಒಲ್ಲೆ ಅನ್ನಂಗಿಲ್ಲ ನೋಡ್ರಿ. ಅದ್ರ ಸಲುವಾಗಿ ನಾನು ಹಿಂಗೆ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ತಿಳ್ಕೊಂಡು ಮಾಡೀನಿ. ಈಗೇನದ ಒಗ್ಗರಣೆ ಮಾಡ್ಕೋತೀನಿ. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು, ಗುಂಟೂರು ಮೆಣಸಿನಕಾಯಿ ಹಾಕಿ ತಕ್ಕೊಂಡು ಬಿಡ್ತೀನಿ. ಈ ಒಗ್ಗರಣೆ ಚಟ್ನಿ ಮತ್ತು ಕೋಸಂಬರಿಗೆ ಹಾಕ್ತೀನಿ ರೀ. ಹಂಗೆ ಲಾಸ್ಟ್ ಚಪಾತಿ ಮಾಡಿ ತೆಗೆದ್ಬಿಡೋದು ನೋಡ್ರಿ. ಇಷ್ಟ ಆಯಿತು ಅಂತಂದ್ರೆ ಅಡುಗೆ ಮುಗೀತು. ಎಲ್ಲ ಕೂಡ ಎಷ್ಟು ಟೈಮ್ನಾಗ ಆಯಿತು ಅಡುಗೆ ಅಂತ ಅನ್ಲಿಕ್ಕತ್ತೀರಿ, ಹೌದಿಲ್ರಿ? ಎಲ್ಲ ಕೂಡಿಸಿ ಒಂದು 35 ಮಿನಿಟ್ಸ್ ಒಳಗೆ ಅಡುಗೆ ಆಯ್ತು ನೋಡ್ರಿ. ನೋಡಿರಿ, ಅಡುಗೆ ಅಂತೂ ಎಲ್ಲ ರೆಡಿ ಆಯಿತು. ಈಗ ಒಂದು ನೆಲ್ಲಿಕಾಯಿ ಹೆರೆದು ಕೋಸಂಬರಿಗೆ
ಹೆಸರು ಬೇಳೆ ನೆನೆ ಇಟ್ಟಿದ್ದೆ. ಅದರೊಳಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಇಂಗು ಹಾಕೀನಿ. ಅದರೊಳಗೆ ಏನದ ಒಂದು ನೆಲ್ಲಿಕಾಯಿ ಹೆರೆದು ಹಾಕಿದೆ. ಅದರೊಳಗೆ ಒಗ್ಗರಣೆ ಹಾಕಿಬಿಡ್ತೀನಿ. ಮುಗೀತು ನೋಡ್ರಿ, ಕೋಸಂಬರಿ ರೆಡಿ ಆಯಿತು. ಹಂಗೆ ಚಟ್ನಿನೂ ಮಿಕ್ಸಿ ಹಾಕೀವಿ. ಚಟ್ನಿ ಅಂತೂ ಟೇಸ್ಟ್ ಆಗೇ ಇರ್ತದೆ. ಇಷ್ಟ ಅಡುಗೆ ನೋಡ್ರಿ. ಇವತ್ತಿನ ದ್ವಾದಶಿ ವಿಡಿಯೋ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಲ್ಲಿ ನೋಡ್ರಿ, ಈಗ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕತ್ತದ್ದು ಗಾಯತ್ರಿ ಪೌಡರ್ ಸಿಲ್ಕ್ ಇಲ್ಕಲ್ ಸಾರೀಸ್. ಏನಪ್ಪ ಮೊನ್ನೆನೇ ಹಾಕಿದ್ರಲ್ಲ ಇವೇ ಸಾರೀಸ್ ಅಂತೀರಿ? ಹೌದ್ರಿ, ಇದೇ ಸಾರೀಸ್ ಹಾಕಿದ್ದೆ. ಬಟ್ ಆರ್ಡರ್ಸ್ 8ರಿಂದ 10 ಸಾರೀಸ್ ಆರ್ಡರ್ ಬಂದಿತ್ತು. ಅದೇನಾಯಿತು, ಮೊಬೈಲ್ ನಂದು ಫುಲ್ ಸ್ಟೋರೇಜ್ ಫುಲ್ ಆಗಿ ಎಲ್ಲ ಹೋಗ್ಬಿಟ್ಟಾವ್ರಿ. ಹಾಗಾಗಿ ಒಂಚೂರು ಮೊಬೈಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಮೊನ್ನೆ ಯಾರ್ಯಾರು ಆರ್ಡ್ರ್ ಹಾಕಿದ್ರಿ, ಇದು ಒಂದು ರಿಕ್ವೆಸ್ಟು. ಮತ್ತು ಯಾಕಂದ್ರೆ ನಿಮಗೆ ಪಾಪ ನಾನು ಹೇಳಿದೆ ಸೀರೆ ಅದ ಇಲ್ಲ ನೋಡಿ ಹೇಳ್ತೀನಿ ರೀ ಅಂತಂದೆ. ಓಕೆನೂ ಅಂತ ಅಂದ್ರಿ ನೀವೆಲ್ಲರೂ. ಆಮೇಲೆ ನಿಮ್ಗೆ ವಾಪಸ್ ಹೇಳಬೇಕು ಅಂತಂದ್ರೆ ಎಲ್ಲ ಸ್ಟೋರೇಜು ಅದು ಏನಾಯಿತೋ ಏನೋ ಗೊತ್ತೇ ಆಗಲಿಲ್ಲ. ಮತ್ತು ರೀಫ್ರೆಶ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಕ್ಲಿಯರ್ ಆಗಿಬಿಟ್ಟಿತ್ತು, ಅದು ಡಿಲೀಟ್ ಆಗಿಬಿಟ್ಟಿದ್ದು. ಅದಕ್ಕೆ ನಾವು ನಂಬರ್ ಕೂಡ ನೋಡ್ಕೊಂಡಿದ್ದಿಲ್ಲ ನಿಮ್ಮದು. ಅದಕ್ಕೆ ಸಾರಿ ಹೇಳ್ತೀನಿ ನನ್ನ ಕಡೆಯಿಂದ. ನೀವು ಯಾರ್ಯಾರು ಆರ್ಡ್ರ್ ಹಾಕಿದ್ರಿ ಇನ್ನೊಂದು ಸರಿ ಸ್ಕ್ರೀನ್ಶಾಟ್ ತೆಗೆದು ಆರ್ಡ್ರ್ ಹಾಕ್ರಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಎಲ್ಲ ಸೀರೆನೂ ಅವರಿ, ಅದನ್ನೇ ನೋಡಿ ಹೇಳ್ತೀನಿ ಅಂತಂದು ನಾನು ನೋಡಿ ಹೇಳೋದ್ರಲ್ಲಿ ಇಷ್ಟು ಆಗಿಬಿಟ್ಟಿತ್ತು. ಅದ್ರ ಸಲುವಾಗಿ ಮೊನ್ನೆ ಪಾಪ ಯಾರ್ಯಾರು ನೀವು ಆರ್ಡ್ರ್ ತೊಗೊಳಿಕ್ಕೆ ಹಾಕಿದ್ರಿ, ನೀವು ಇವತ್ತೊಂದು ಸರಿ ಇದನ್ನು ನಿಮಗೆ ರಿಪೀಟಾಗಿ ಮತ್ತೆ ನಾನು ಕೆಲಸ ವಹಿಸ್ಲಿಕ್ಕತ್ತೀನಿ. ಅದ್ರ ಸಲುವಾಗಿ ಸಾರಿ ಹೇಳ್ತೀನಿ. ಮತ್ತೊಂದು ಸಾರಿ ಸ್ಕ್ರೀನ್ಶಾಟ್ ತೆಗೆದು ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರಿಗೆ ಸೆಂಡ್ ಮಾಡಿರಿ. ಸಾರಿ ಕಳಿಸೋ ಜವಾಬ್ದಾರಿ ನಂದು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.